ನಮಸ್ಕಾರ ಪ್ರೀತಿಯ ಬಂಧುಗಳೇ. ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ, ಶ್ರೀದೇವಿ ಮಹಾಭಾಗವತ, ಸ್ಕಂದ 4. ಶುಕ್ರಾಚಾರ್ಯ ದೈತ್ಯರ ಗುರು, ಕವಿ, ನೀತಿಶಾಸ್ತ್ರ ನಿಪುಣ, ಮಂತ್ರಸಿದ್ಧ. ಆದುದರಿಂದ ಅಸುರರು ಶುಕ್ರನಿಗೆ ಶರಣಾಗತರಾಗಿ ರಕ್ಷಿಸಬೇಕೆಂದು ಬೇಡಿದರು. ಆಗ ದೈತ್ಯ ಗುರುವು ಮಂತ್ರಶಕ್ತಿ ಔಷಧಿಗಳ ಬಲದಿಂದ ನಿಮ್ಮನ್ನು ಬಲಶಾಲಿಗಳಾಗಿ ಮಾಡುತ್ತೇನೆ, ಬದುಕಿಸುತ್ತೇನೆ. ಭಯ ಬಿಡಿರಿ. ನೀವೆಲ್ಲರೂ ಈ ಸಮಯದಲ್ಲಿ ಸಂಯಮದಿಂದಿರಿ. ಶತ್ರುಗಳ ಬಗ್ಗೆ ವಿನಯದಿಂದ ವರ್ತಿಸಿರಿ. ನಾನು ಕೈಲಾಸಕ್ಕೆ ಹೋಗಿ ಶಿವನನ್ನು ಕುರಿತು ತಪಸ್ಸು ಮಾಡಿ ಮಂತ್ರಗಳನ್ನು ಕಲಿತು ಬರುತ್ತೇನೆ. ನಾನು ಬರುವವರೆಗೆ ತಪಸ್ಸಿನ ನೆಪದಲ್ಲಿ ಕಶ್ಯಪನ ಆಶ್ರಮದಲ್ಲಿ ಸೇವೆ ಮಾಡುತ್ತಾ ಆ ಮಹರ್ಷಿಯ ಆಶೀರ್ವಾದ ಬಲವನ್ನು ಹೊಂದಿರಿ ಎಂದು ಹೇಳಿ ಶುಕ್ರಾಚಾರ್ಯನು ತಪಸ್ಸಿಗೆ ಹೋದನು. ಶುಕ್ರಾಚಾರ್ಯನು ಕೈಲಾಸಕ್ಕೆ ನಡೆದು ಶಿವನನ್ನು ಕಂಡು ವಂದಿಸಿ ದೈತ್ಯರ ರಕ್ಷಣೆಗೆ ದೀರ್ಘವಾದ ಜಯಕ್ಕೆ ಅನುಕೂಲವಾದ ಮಂತ್ರಗಳನ್ನು ಉಪದೇಶಿಸಬೇಕೆಂದು ಪ್ರಾರ್ಥಿಸಿದನು. ಆದರೆ ತ್ರಿಕಾಲಜ್ಞಾನಿಯಾದ ತ್ರಿಣೇಶ್ವರನು ಧರ್ಮವನ್ನು ಮೀರಬಾರದೆಂದು ತಿಳಿದು, ಶುಕ್ರ, ನೀನು ದೀರ್ಘಕಾಲ ತಲೆ ಕೆಳಗಾಗಿ ನಿಂತು ಧೂಮವನ್ನು ಆಘ್ರಾಣಿಸುತ್ತಾ ವ್ರತವನ್ನು ಪಾಲಿಸಿದರೆ ನೀನು ಬಯಸಿದ ಮಂತ್ರ ಲಭಿಸುವುದು ಎನ್ನಲು ಶುಕ್ರನು ಕಠಿಣ ತಪಸ್ಸನ್ನು ಆರಂಭಿಸಿದನು. ಭಯಭೀತರಾದ ದೇವತೆಗಳು ದೇವಗುರುವನ್ನು ಕಂಡು ಮಂತ್ರಾಲೋಚನೆ ಮಾಡಿದರು. ಮಾರ್ಗದರ್ಶಕರಿಲ್ಲದ ಅಸುರರನ್ನು ಸಂಹರಿಸಲು ಸರಿಯಾದ ಸಮಯವೆಂದು ದೇವತೆಗಳು ದಾನವರ ಮೇಲೆ ಬಿದ್ದರು. ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲಾರದ ದೈತ್ಯರು ಶುಕ್ರಾಚಾರ್ಯರ ತಾಯಿಯಾದ ಪುಲೋಮೆಯು ರಕ್ಷಿಸಬೇಕೆಂದು ಬೇಡಿದರು. ಪುಲೋಮೆಯೂ ಒಪ್ಪಿದಳು. ಆದರೇನು, ದೇವತೆಗಳು ಅಸುರರನ್ನು ಅರಸಿ ಬಂದರು. ಪುಲೋಮೆಯು ಇಂದ್ರಾದಿ ಸಮಸ್ತ ದೇವತೆಗಳ ಮೇಲೆ ನಿದ್ರಾಶಕ್ತಿ ಮಂತ್ರವನ್ನು ಪ್ರಯೋಗಿಸಿದಳು. ಸರ್ವರೂ ಸ್ತಬ್ಧರಾಗಿ ಬಿಟ್ಟರು. ದೇವತೆಗಳ ದುಸ್ಥಿತಿಯನ್ನು ಕಂಡ ಧರ್ಮರಕ್ಷಕ ಆಪದ್ಬಾಂಧವ ವಿಷ್ಣುವು ಇಂದ್ರನನ್ನು ತನ್ನಲ್ಲಿ ಐಕ್ಯ ಮಾಡಿಕೊಂಡನು. ಇದನ್ನು ಕಂಡ ಪುಲೋಮೆಯು ಕ್ರುದ್ಧಳಾಗಿ ವಿಷ್ಣುವನ್ನೇ ಇಂದ್ರಸಹಿತ ನುಂಗಿ ಸಂಹರಿಸುವೆನೆನ್ನಲು ವಿಷ್ಣುವು ಸುದರ್ಶನವನ್ನು ಸ್ಮರಿಸಿ ಪುಲೋಮೆಯ ತಲೆಯನ್ನು ಕತ್ತರಿಸಿದನು. ದೇವತೆಗಳಿಗೆ ಜ್ಞಾನವು ಬರುವಂತೆ ಮಾಡಿದನು. ಸುರರು ಸಂತೋಷದಿಂದ ವಿಷ್ಣುವನ್ನು ಸ್ತೋತ್ರ ಮಾಡಿದರು. ಭೃಗುವು ಮಡದಿಯ ಮರಣದಿಂದ ದಾರುಣವಾದ ದುಃಖಕ್ಕೆ ಗುರಿಯಾಗಿ ಕೊನೆಗೆ ಕೋಪವು ಚಿಗುರೊಡೆಯಲು ವಿಷ್ಣುವನ್ನು ಕುರಿತು, ಮಾಯಾವಿ, ಕೃಷ್ಣ ಸರ್ಪದಂತೆ ಮತ್ಸರ ಸಾಧಕನೇ, ಸರ್ವರೂ ನಿನ್ನನ್ನು ಸತ್ವಗುಣ ಸಂಪನ್ನನೆನ್ನುವರು. ಅದು ಶುದ್ಧ ಸುಳ್ಳು. ನೀನು ನಿಜವಾಗಿ ತಾಮಸನು. ಅವತಾರ ಮೃತ್ಯುಲೋಕೆ ಸಂತು ಮತ್ ಶಾಪ ಸಂಭವ ಪ್ರಾಯೋ ಗರ್ಭಭವಂ ದುಃಖಂ ಭುಂಕ್ಷ್ವ ಪಾಶಾತ್ ಜನಾರ್ದನ. ನೀನು ಮರ್ತ್ಯಲೋಕದಲ್ಲಿ ಅನೇಕ ಬಾರಿ ಅವತರಿಸಿ ಗರ್ಭವಾಸಾದಿ ದುಃಖಗಳನ್ನು ಅನುಭವಿಸು ಎಂದನು. ಅಂದಿನಿಂದ ಅಧರ್ಮ ಹೆಚ್ಚಿದಾಗಲೆಲ್ಲ ಆಯಾ ಸಂದರ್ಭಕ್ಕೆ ತಕ್ಕಂತೆ ಬಗೆ ಬಗೆಯ ಜನ್ಮಗಳನ್ನು ಜನಾರ್ದನ ಪಡೆಯುತ್ತಿರುವನು. ನಂತರ ಭೃಗುವು ಪತ್ನಿ ಪುಲೋಮೆಯ ಪ್ರಾಣಗತ ಶರೀರವನ್ನು ಕಂಡು ಈ ರೀತಿ ಸಂಕಲ್ಪವನ್ನು ಮಾಡಿದನು. ದೇವಿಯೇ, ನಾನು ಧರ್ಮವನ್ನಾಚರಿಸಿದ್ದರೆ, ಸತ್ಯವನ್ನು ನುಡಿದಿದ್ದರೆ, ಸದಾಚಾರ ನಿರತನಾಗಿ ನಿರ್ಮಲನಾಗಿದ್ದರೆ ಈ ಪವಿತ್ರ ಉದಕದ ಸ್ಪರ್ಶವಾದ ಕೂಡಲೇ ಪುಲೋಮೆಯು ಬದುಕಿ ಏಳಲಿ ಎಂದನು. ಅದರಂತೆ ಮಡದಿಯು ಮಂದಹಾಸದಿಂದ ಮಲಗಿದವಳು ಏಳುವಂತೆ ಜೀವಂತಳಾಗಿ ನಿಂತು ಪತಿದೇವನಿಗೆ ನಮಸ್ಕರಿಸಿದಳು. ಪುಲೋಮೆಯು ಬದುಕಿದುದರಿಂದ ಇಂದ್ರನಿಗೆ ಜೀವ ಬಂದಂತಾಯಿತು. ಶುಕ್ರನು ಕೋಪಿಸಿ ಶಾಪ ಕೊಡುವನೆಂದು ಭೀತಿ ಬೆಳೆದಿತ್ತು. ಆದರೂ ಚತುರನಾದ ಇಂದ್ರನು ಚೆಲುವೆಯಾದ ತನ್ನ ಮಗಳು ಜಯಂತಿಯನ್ನು ಘೋರ ತಪಸ್ಸಿನಲ್ಲಿರುವ ಶುಕ್ರಾಚಾರ್ಯನಿಗೆ ಸೇವೆ ಮಾಡಲು ಕಳುಹಿಸಿದನು. ಜಯಂತಿಯು ತಪಸ್ವಿಯ ಹೃದಯವನ್ನು ಜಯಿಸುವುದರಲ್ಲಿ ನಿಸ್ಸೀಮಳಾದಳು. ಕಠಿಣವಾದ ತಪಸ್ಸಿನ ತಾಪದಿಂದ ತಪಿಸುತ್ತಿರುವ ಶುಕ್ರಾಚಾರ್ಯನಿಗೆ ಕಾಲಕಾಲಕ್ಕೆ ತಕ್ಕ ಉಪಚಾರಗಳನ್ನು ಮಾಡಿ ಮನಸ್ಸಂತೋಷಪಡಿಸುತ್ತಿದ್ದಳು. ಪೂಜೆಗೆ, ಹೋಮಕ್ಕೆ, ಭೋಜನಕ್ಕೆ, ವಿಶ್ರಾಂತಿಗೆ ಅನುಕೂಲ ಮಾಡಿಕೊಡುತ್ತಾ ಧರ್ಮವಾಗಿ ನಡೆಯುತ್ತಿದ್ದಳು. ಅಂತೂ ಶುಕ್ರಾಚಾರ್ಯನಿಗೆ ಶಿವನ ದರ್ಶನವಿತ್ತು ವರಗಳನ್ನು ಅನುಗ್ರಹಿಸಿದನು. ಹರ್ಷಾತಿರೇಕದಿಂದ ಶುಕ್ರನು ಇದುವರೆಗೆ ಸೇವೆ ಮಾಡಿದ ಜಯಂತಿಯನ್ನು ಕಂಡು ಮತ್ತು ಹರ್ಷಚಿತ್ತನಾಗಿ ಜಯಂತಿಯ ಅಪೇಕ್ಷೆಯಂತೆ ಅನುರಾಗ ಹೊಂದಿ 10 ವರ್ಷಗಳು ಅನ್ಯೋನ್ಯವಾಗಿ ಸಂಸಾರ ನಡೆಸಿದನು.
ಶುಕ್ರಾಚಾರ್ಯನು ತಪಸ್ಸು ಮುಗಿದೊಡನೆ ಮಂಗಳಾಂಗಿಯಲ್ಲಿ ಅನುರಕ್ತನಾದುದನ್ನು ಅರಿತು ದೇವಗುರು ಬೃಹಸ್ಪತಿಯು ಶುಕ್ರಾಚಾರ್ಯನ ರೂಪವನ್ನು ಧರಿಸಿ ರಾಕ್ಷಸರ ಬಳಿಗೆ ಬಂದನು. ಗುರುವಿನ ಮಾಯೆಯನ್ನು ಅರಿಯದೆ ತಮ್ಮ ನಿಜ ಗುರು ಶುಕ್ರಾಚಾರ್ಯರೇ ಬಂದರೆಂದು ಅಸುರರು ಭಾವಿಸಿದರು. ಪೂಜಿಸಿದರು, ಪ್ರಣಾಮವನ್ನು ಮಾಡಿ ಉಪದೇಶಿಸೆಂದು ಪ್ರಾರ್ಥಿಸಿದರು. ವಿಚಾರದಲ್ಲಿ ವಿಚಕ್ಷಣನಾದ ವಾಚಸ್ಪತಿಯು ಅಸುರರಿಗೆ ಪಾಷಂಡ ಮತವನ್ನು ಉಪದೇಶಿಸಿದನು. ಇನ್ನೊಬ್ಬರಿಗೆ ಹೇಳುವುದರಲ್ಲಿ ಶಿಷ್ಟರಾದವರು ಸ್ವಾನುಷ್ಠಾನ ಸಮಯದಲ್ಲಿ ಅಲ್ಲದಿರುವಂತೆ ತಾನು ಆಧ್ಯಾತ್ಮ ವಿದ್ಯಾ ವಿಶಾರದನಾಗಿದ್ದರೂ ಚಾರ್ವಾಕ ಮತವನ್ನು ಬೋಧಿಸಿದನು. ಸ್ವಕಾರ್ಯ ಸಾಧಕರು ಸ್ವಭಾವವನ್ನು ಬದಲಾಯಿಸುವಂತೆ ಗುರುವಾಗಿದ್ದರು. ರಾಕ್ಷಸರನ್ನು ಗುಣಗಳಲ್ಲಿ ಸಿಕ್ಕಿ ಬೀಳುವಂತೆ ದೋಷಯುಕ್ತರನ್ನಾಗಿ ಮಾಡಿದನು. ರಾಕ್ಷಸರೆಲ್ಲ ಲೋಭಿಗಳಾದರು, ಸ್ವಾರ್ಥಿಗಳಾದರು, ದೇಹ ಸುಖವೇ ಹೆಚ್ಚಿನದೆಂದು ಅನುಭವಿಸಿದರು, ದುರ್ಬಲರಾದರು. ಹೀಗೆ 10 ವರ್ಷಗಳು ಕಳೆದುವು. ಜಯಂತಿಯು ಶುಕ್ರನಿಂದ ಪಡೆದ ಮಕ್ಕಳೆಲ್ಲ ದೇವತೆಗಳಂತಾದರು. ಶುಕ್ರನಿಗೆ ದೈತ್ಯರ ನೆನಪು ಮರುಕಳಿಸಿತು. ಶುಕ್ರನು ಬರುತ್ತಿರುವುದನ್ನು ನೋಡಿದ ಗುರುವು, ರಾಕ್ಷಸರೇ, ನಿಮ್ಮನ್ನು ವಂಚಿಸಲು ದೇವಗುರುವು ಶುಕ್ರನ ರೂಪಿನಲ್ಲಿ ಬರುತ್ತಿರುವನು, ಎಚ್ಚರಿಕೆ ಎಂದನು. ಶುಕ್ರನು ಎಷ್ಟು ಪ್ರಕಾರವಾಗಿ ಪ್ರೀತಿಯಿಂದ ಹೇಳಿದರೂ ಭ್ರಾಂತರಾದ ರಾಕ್ಷಸರು ರೋಷದಿಂದ ನಿಜವಾದ ಶುಕ್ರನನ್ನೇ ನಿಂದಿಸಿದರು. ಶುಕ್ರನಿಗೆ ಸಹನೆ ಮೀರಿ, ಮೂರ್ಖರೇ, ನನ್ನನ್ನೇ ತಿರಸ್ಕರಿಸಿದುದರಿಂದ ಸಮಯದಲ್ಲಿ ತಿಳುವಳಿಕೆ ಕಳೆದುಕೊಂಡು ಸೋಲನ್ನು ಅನುಭವಿಸಿರಿ, ಅನಂತರ ಪರಿತಪಿಸುವಿರಿ ಎಂದು ಹೇಳಿ ಹೊರಟು ಹೋದನು. ಈ ಕಡೆ ರಾಕ್ಷಸರು ತಪಸ್ವಿಯಾದ ತಮ್ಮ ಗುರು ಶುಕ್ರನಿಂದಲೇ ಶಪಿಸಲ್ಪಟ್ಟುದರಿಂದ ಸಂತೋಷಪಟ್ಟು ದೇವಗುರುವು ಸ್ವರೂಪವನ್ನು ಪಡೆದು ಅದೃಶ್ಯನಾದನು. ಇಂದ್ರನಿಗೆ ಪರಮಾನಂದವಾಯಿತು. ಸೇನೆಗಳನ್ನು ಕೂಡಿಸಿ ಅಸುರರ ಮೇಲೆ ದಾಳಿ ಮಾಡಿದನು. ಅಸುರರು ಆತಂಕಪಟ್ಟು ಪಶ್ಚಾತ್ತಾಪ ಹೊಂದಿ ಎಂದಿನಂತೆ ಶುಕ್ರಾಚಾರ್ಯರ ಪಾದಗಳಿಗೆ ಬಿದ್ದು ಪ್ರಾರ್ಥನೆ ಮಾಡಿದರು. ಕಾಪಾಡಿರೆಂದು ಬೇಡಿಕೊಂಡರು. ಅದೃಷ್ಟವನ್ನು ಬದಲಾಯಿಸಲು ಬ್ರಹ್ಮಾದಿ ದೇವತೆಗಳಿಗೂ ಬಲವಿಲ್ಲ. ಯೋಗವು ಪ್ರಾಪ್ತಿಯಾಗುವವರೆಗೆ ದುಷ್ಟಫಲವನ್ನು ಅನುಭವಿಸಿಯೇ ತೀರಬೇಕು. ಇಂದ್ರನಿಗಾಗಿ ಭೂಮಿಯನ್ನು ಬಲಿಯಿಂದ ದಾನವಾಗಿ ಪಡೆದ ವಿಷ್ಣುವು ಬಲಿ ಚಕ್ರವರ್ತಿಗೆ ಮುಂದೆ ಸಾವರ್ಣಿಕ ಮನ್ವಂತರ ಬರುವವರೆಗೆ ಕಾದಿರಬೇಕೆಂದು ಹೇಳಿದನು. ಆ ಬಲಿಯಾದರೋ ಬೇಕೆಂದೇ ಕತ್ತೆ ರೂಪವನ್ನು ಧರಿಸಿ ಇಂದ್ರನು ಹಾಸ್ಯ ಮಾಡಿದರೂ ಸಹಿಸಿಕೊಂಡಿರುವನು. ಒಟ್ಟಿನಲ್ಲಿ ದೈವಕ್ಕೇ ಹೆಚ್ಚಿನ ಬಲ. ಜನ್ಮಾಂತರ ಕೃತಂ ಕರ್ಮ ದೈವಂ ಇತ್ಯ ಅಭಿಧೀಯತೆ. ಇದುವರೆಗೆ ಶಿವನ ಕರುಣೆಯಿಂದ ಪ್ರಾಪ್ತವಾದ ಮಂತ್ರಗಳನ್ನು ಪ್ರಯೋಗಿಸಿ ಪ್ರಯತ್ನಿಸುತ್ತೇನೆ. ಯುದ್ಧ ಮಾಡಿ ಜಯಶೀಲರಾಗಿ ಎಂದು ಹರಸಿದನು. ದೇವಾಸುರರ ಯುದ್ಧವು ಹಲವು ವರ್ಷಗಳು ನಡೆದು ಪ್ರಹ್ಲಾದನು ಗೆದ್ದನು. ಪುರುಷ ಪ್ರಯತ್ನಕ್ಕೆ ಫಲವು ಖಚಿತವೂ ನಿಶ್ಚಿತವೂ. ದೇವತೆಗಳಿಗೆ ನೆಮ್ಮದಿ ಇಲ್ಲವಾಯಿತು. ಮತ್ತೆ ಸಭೆ ಸೇರಿದರು. ಬೃಹಸ್ಪತಿಯು ಬುದ್ಧಿವಾದ ನೀಡಿದನು. ಸರ್ವರ ದುಃಖಗಳನ್ನು ಕಳೆಯಬಲ್ಲ ಸರ್ವೋತ್ಕೃಷ್ಟಳಾದ ಆದಿಶಕ್ತಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸೆಂದು ಉಪದೇಶಿಸಿದನು. ಇಂದ್ರನು ದೇವಿಯನ್ನು ಕುರಿತು, ಜಯಾದೇವಿ ಮಹಾಮಾಯೆ, ಶೂಲಧಾರಿಣಿ, ಚಾಂಬಿಕೆ, ಶಂಖಚಕ್ರ ಗದಾಪದ್ಮ ಖಡ್ಗಹಸ್ತೆ, ಭಯಪ್ರದೆ, ನಮಸ್ತೆ, ಭುವನೇಶಾನಿ, ಶಕ್ತಿದರ್ಶನ ನಾಯಿಕೆ, ದಶತತ್ವಾತ್ಮಿಕೆ, ಮಾತಃ, ಮಹಾಬಿಂದು ಸ್ವರೂಪಿಣಿ, ಮಹಾಕುಂಡಲಿನಿ ರೂಪೆ, ಸಚ್ಚಿದಾನಂದ ರೂಪಿಣಿ, ಪ್ರಾಣಾಗ್ನಿ ಹೋತ್ರವಿದ್ಯತೆ, ನಮೋ ದೀಪಶಿಖಾತ್ಮಿಕೆ. ಜಗನ್ಮಾತೆಯೇ, ನಮಗೆ ಅನುಗ್ರಹವನ್ನು ಮಾಡು. ನಿನ್ನ ಕೃಪೆ ಇಲ್ಲದೆ ಜಗತ್ತಿನಲ್ಲಿ ಜಯವನ್ನು ಪಡೆಯಲಾರವು. ದಯಮಾಡಿ ನಮ್ಮ ದುಃಖವನ್ನು ದೂರ ಮಾಡಿ ರಾಕ್ಷಸರಿಂದ ರಕ್ಷಿಸು ಎಂದು ಸ್ತೋತ್ರ ಮಾಡಿದನು. ವಿಶ್ವೇಶ್ವರಿಯು ಸಿಂಹವನ್ನೇರಿ ದೇವೇಂದ್ರನಿಗೆ ದರ್ಶನವಿತ್ತಳು. ಸರ್ವಾಭರಣ ಭೂಷಿತಳಾಗಿ ಸರ್ವಶಕ್ತಿಯಾಯುಧಗಳಿಂದ ಸಮರಾಂಗಣದಲ್ಲಿ ಕಂಗೊಳಿಸಿದಳು. ಪ್ರಹ್ಲಾದನು ಪರಮಾಶ್ಚರ್ಯಭರಿತನಾದನು. ಜಗನ್ಮಾತೆಯಾದ ಜಗದ್ಧಾತ್ರಿಯಾದ ಭುವನೇಶ್ವರಿಯು ದೇವ ದಾನವ ಮಾನವರಿಗೂ ಮಾತೆಯು. ಈಗ ದ್ವೇಷದಿಂದ ಯುದ್ಧ ಮಾಡಿದರೂ ಸಾವನ್ನಪ್ಪುವೆವು, ಹೆದರಿ ಓಡಿ ಹೋದರೂ ಕೊಲ್ಲುವಳು. ಅದಕ್ಕಿಂತ ಪರಾಶಕ್ತಿಯನ್ನು ಸ್ತುತಿಸಿ ವಂದಿಸುವೆನು ಎಂದನು. ಮಾಲಾ ಸರ್ಪವದಾಭಾತಿ ಯಸ್ಯಾಂ ಸರ್ವಂ ಚರಾಚರಂ ಸರ್ವಾಧಿಷ್ಠಾನ ರೂಪಾಯೈ ತಸ್ಮೈ ಹ್ರೀಂ ಮೂರ್ತಯೇ ಮಾ. ನಮೋ ದೇವಿ ಮಹಾಮಾಯೆ ಸರ್ವೇಷಾಂ ಜನನಿ ಸ್ಮೃತಾ. ಕೋ ಭೇದಸ್ತವ ದೇವೇಶು ದೈತ್ಯೇಷು ಸ್ವಕೃತೇಷು ಚ. ಗುಣಾತೀತಳಾದ ಸಕಲ ಜೀವರಾಶಿಗಳ ಮಾತೆಯಾದ ನಿನಗೆ ಭೇದವಿಲ್ಲವೋ? ನಮ್ಮನ್ನು ಕಾಪಾಡು ಎಂದು ಪ್ರಹ್ಲಾದನು ಪ್ರಾರ್ಥಿಸಿದನು. ಶ್ರೀದೇವಿಯ ದಿವ್ಯ ದರ್ಶನ ಹೊಂದಿದ
ದೇವದಾನವರು ದೇವಿಯ ಆಜ್ಞೆಯಂತೆ ಯುದ್ಧವನ್ನು ನಿಲ್ಲಿಸಿ ತಮ್ಮ ತಮ್ಮ ಲೋಕಗಳಿಗೆ ಹೋದರು. ದೇವತೆಗಳಿಗೂ ದಾನವರಿಗೂ ವಧುವರಿಗಿದ್ದ ದ್ವೇಷವು ನಷ್ಟವಾಯಿತು. ದೇವಿಯ ಉಪಾಸನೆಯಲ್ಲೇ ಭಕ್ತಿ ಶ್ರದ್ಧೆಗಳು ಬೆಳೆದುದರಿಂದ ವಿಶ್ವಶಾಂತಿ, ಸುಖ, ಸಂಪತ್ತು ಸಮೃದ್ಧವಾದವು. ಬಂಧುಗಳೇ, ಶ್ರೀದೇವಿ ಭಾಗವತ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.